ವಿಶ್ವವಿಖ್ಯಾತ ಕರಗ ಮಹೋತ್ಸವ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಹಾಗಾದ್ರೆ ಸಂಭ್ರಮಾಚರಣೆ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಅದ್ದೂರಿಯಾಗಿ ನೆರವೇರಿದ ಐತಿಹಾಸಿಕ ಬೆಂಗಳೂರು ಕರಗ. 13ನೇ ಬಾರಿ ದ್ರೌಪದಮ್ಮನ ಕರಗ ಹೊತ್ತು ಸಾಗಿದ ಜ್ಞಾನೇಂದ್ರ. ಬೆಂಗಳೂರು ಕರಗ ತನ್ನದೇ ಆದ ವಿಶಿಷ್ಟ ಇತಿಹಾಸ ಹೊಂದಿರೋ ಸಾಂಪ್ರದಾಯಿಕ ಸಂಭ್ರಮ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಶತಮಾನಗಳ ವೈಭವದ ಸಡಗರ. ಈ ಬಾರಿ ಕೂಡ ಆ ವೈಭವದ ಸಂಭ್ರಮ ಅದ್ದೂರಿಯಾಗಿ ನೆರವೇರಿದ್ದು, ಸಾವಿರಾರು ಸಂಖ್ಯೆಯ ಭಕ್ತರು ಕರಗ ಕಣ್ತುಂಬಿಕೊಳ್ಳುವ ಮೂಲಕ ಪುನೀತರಾದರು. ಜಗಮಗಿಸ್ತಾ ಇರೋ ವಿದ್ಯುತ್ ದೀಪಗಳು, ಖಡ್ಗ ಹಿಡಿದುಕೊಂಡು ನಿಂತಿರೋ ವೀರಕುಮಾರರು, ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತಗೊಂಡ ತೇರುಗಳು, ಭಕ್ತ ಸಾಗರದ ಗೋವಿಂದ ಗೋವಿಂದ ಉದ್ಘೋಷ. ಈ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರಿನ ತಿಗಳರಪೇಟೆಯಲ್ಲಿರೋ ಧರ್ಮರಾಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಕರಗ ಮಹೋತ್ಸವದಲ್ಲಿ. ಚೈತ್ರ ಪೂರ್ಣಿಮೆ ಬೆಳದಿಂಗಳ ಬೆಳಕಿನಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಸಂಪನ್ನವಾಗಿದೆ. ತಿಗಳರಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ 10 ದಿನದಿಂದ ನಡೆದ ದ್ರೌಪದಿ ದೇವಿ ಕರಗಕ್ಕೆ ಕಳೆದ ರಾತ್ರಿ ವಿಶೇಷ ದಿನ. ಚೈತ್ರ ಪೂರ್ಣಿಮೆಯ ಈ ಮಧ್ಯರಾತ್ರಿ ಧರ್ಮರಾಯನ ದೇವಾಲಯದಿಂದ ಅರ್ಚಕ ಜ್ಞಾನೇಂದ್ರ ಕರಗವನ್ನ ಹೊತ್ತು ಹೊರಬರ್ತಿದ್ದಂತೆ ದೇವಾಲಯದ ಬಳಿ ನೆರೆದಿದ್ದ ಸಹಸ್ರಾರು ಭಕ್ತರು ಉದ್ಘೋಷ ಮುಗಿಲು ಮುಟ್ಟಿತು. ಸರಿಯಾಗಿ 2 ಗಂಟೆಗೆ ಆರಂಭವಾದ ಕರಗ ಉತ್ಸವ ಪೇಟೆ ಬೀದಿಗಳಲ್ಲಿ ಸಂಚರಿಸಿ ಅನೇಕ ದೇವಾಲಯಗಳಲ್ಲಿ ಪೂಜೆ ಸ್ವೀಕರಿಸಿತು. ಹಾಗೆ ಮಸ್ತಾನ್ ದರ್ಗದಲ್ಲೂ ಪೂಜೆ ಸ್ವೀಕರಿಸಿ ಭಾವೈಕ್ಯತೆ ಸಂದೇಶ ಸಾರ್ತು. ಇದೇ ವೇಳೆ ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಸಿಎಂ ಕೂಡ ಭೇಟಿ ನೀಡಿ ದೇವಿ ದರ್ಶನ ಪಡೆದು ಸಂಭ್ರಮಕ್ಕೆ ಸಾಕ್ಷಿಯಾದರು. ಕರಗ ಮಹೋತ್ಸವಕ್ಕೆ ಹಿಂದೆ ಒಂದ್ಸಾರಿ ಬಂದಿದ್ದೆ ನಾನು. ಈಗ ಮೆರವಣಿಗೆ ಪ್ರಾರಂಭ ಕೂತಿದ್ದು, ಆಮೇಲೆ ಹೋದೆ. ಭಾಳ ಪ್ರಸಿದ್ಧವಾದದ್ದು. ಭಾಳ ಜನ, ನಾನು ಹುಡುಗನಾಗಿದ್ದಾಗ ನೋಡೋಕ್ಕೆ ಬಂದಿದ್ದೆ. ಕರಗ ನೋಡೋಕ್ಕೋಸ್ಕರನೇ ಮೈಸೂರಿಂದ ಬಂದಿದ್ದೆ ನಾನು. ಇದು ಬೆಂಗಳೂರಿನಲ್ಲಿ ಭಾಳ ಪ್ರಸಿದ್ಧವಾದಂಥ ಉತ್ಸವ. ದರ್ಗಾದಲ್ಲಿ ಪೂಜೆ ಸ್ವೀಕರಿಸಿ ಅಣ್ಣಮ್ಮ ದೇವಸ್ಥಾನ ತಲುಪಿದ ಕರಗ ಮೆರವಣಿಗೆ ಅಲ್ಲೂ ಪೂಜೆ ಸ್ವೀಕರಿಸಿತು. ಹೀಗೆ ಪೇಟೆ ಬೀದಿಗಳ ದೇಗುಲಗಳಿಗೆ ತೆರಳಿ ಸಂಪ್ರದಾಯದಂತೆ ಪೂಜೆ ಸ್ವೀಕರಿಸಿದ ಕರಗ ಸೂರ್ಯೋದಯದ ನಂತರ ಮರಳಿ ಧರ್ಮರಾಯನ ದೇಗುಲ ಸೇರ್ತು. ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಕೇಳ್ತಾನೆ ಇದ್ದೀವಿ, ಇದು ಕರಗ ಫೆಸ್ಟಿವಲ್ ಅಂದರೆ ಇಲ್ಲಿ ನಾವು ಜಾಗರಣೆ ಮಾಡಲೇಬೇಕು. ಏನಕ್ಕೆ ಅಷ್ಟು ಪ್ರೀತಿ ಧರ್ಮರಾಯ ಸ್ವಾಮಿ ಟೆಂಪಲ್ವರೆಗೂ ನಮ್ಮ ಮಸೀದಿ ತುಂಬ ಅಷ್ಟು ಕ್ಲೋಸ್, ಅದು ಅಷ್ಟು ಪ್ರೀತಿ. ಯಾರೋ ಒಂದು ಹಿಂದೂ ಮುಸಲ್ಮಾನ್ ಅಂತ ಜಗಳ ಮಾಡೋದು, ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹಿಂದೂ ಮುಸಲ್ಮಾನ್ ಅಂತ ಇಲ್ಲ, ಎಲ್ಲ ಒಂದೇ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೀವು ನೋಡ್ಬೋದು ಇಲ್ಲೆಲ್ಲ. ಕರಗ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ತನ್ನ ಹಿರಿಮೆ ಹೆಚ್ಚಿಸಿಕೊಳ್ತಾನೆ ಇದೆ. ಈ ಬಾರಿ ಕೂಡ ಯಾವುದೇ ಸಮಸ್ಯೆಗಳಿಲ್ಲದೆ ಅಚ್ಚುಕಟ್ಟಾಗಿ ಕರಗೋತ್ಸವ ಮುಗಿದಿದ್ದು, ಈ ಮೂಲಕ ಬೆಂಗಳೂರಿನ ಗರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಮಾರುತಿ ಜೊತೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ, ಬೆಂಗಳೂರು.